ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್.ಪಿ. ಶ್ರೀಧರಗೌಡ, ಅಧ್ಯಕ್ಷರು, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಹಾಗೂ ಕಾಂಗ್ರೆಸ್ ಮುಖಂಡರು, ಅರಕಲಗೂಡು ವಿಧಾನಸಭಾ ಕ್ಷೇತ್ರ. ಅರಕಲಗೂಡು ತಾಲೂಕಿನ ಕೊಣನೂರು ಗ್ರಾಮದ ಗೌಡರ ಬೀದಿಯಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಅಡುಗೆ ಮಾಡುವ ವೇಳೆ ಗ್ಯಾಸ್ ಸೋರುವಿಕೆಯಿಂದ ಸ್ಫೋಟಗೊಂಡು ಮನೆಯೊಳಗಿದ್ದ ವಸ್ತುಗಳು ಸುಟ್ಟು ಕರಕಲಾಗಿದ್ದು, ಅಡುಗೆಯಲ್ಲಿ ತೊಡಗಿದ್ದ ಮಂಗಳ, ಮೀನಾಕ್ಷಿ, ರಾಧಮ್ಮ ಎಂಬುವವರಿಗೆ ತೀವ್ರ ಗಾಯಗೊಂಡಿರುವ ಘಟನೆ ಇಂದು ಸಂಭವಿಸಿದೆ. ಗಾಯಗೊಂಡ ಮೂವರು ಮಹಿಳೆಯರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರು ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಸ್ಥಳಕ್ಕೆ ಕೊಣನೂರು ಸಬ್ ಇನ್ಸ್ಪೆಕ್ಟರ್ ಗಿರೀಶ್ ಭೇಟಿ ನೀಡಿ ಪರಿಶೀಲಿಸಿದರು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಸಿಡಿ ದಿವಾಕರ್ ಗೌಡ, ಜಿಲ್ಲಾಧ್ಯಕ್ಷರು, ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಸಮಿತಿ ಹಾಗೂ ಸಮಾಜ ಸೇವಕರು, ಅರಕಲಗೂಡು ವಿಧಾನಸಭಾ ಕ್ಷೇತ್ರ. ನಾನು ಓಡ್ ಬಂದ್ಬಿಟ್ಟು ಈಚೆಗೆ ಬರ್ಕೊಂಡು ಜನಗಳನ್ನೆಲ್ಲ ಕಲ್ಯಾಣ ಅಂದ್ಬಿಟ್ಟು ಇವರು ಅಲ್ಲೇ ಕೂತಿದ್ರು. ಯಾರು ಎದ್ದು ಏನು ಮಾಡೋಕ್ಕಾಗಿಲ್ಲ. ಎಲ್ಲ ನನ್ನ ಹೋಗ್ಕೊಂಡು ಉರಿಯೋಕೆ ಶುರು ಆಗ್ತಲ್ಲ. ಎಣ್ಣೆ ಬೇರೆ ಅಲ್ಲೇ ಇತ್ತಲ್ಲ, ಎಲ್ಲ ಹತ್ಕೊಂಡ್ಬಿಟ್ಟು ಎಲ್ಲ ಅದೇ ದೂರದಲ್ಲಿ ಇಕ್ಕಿದ್ವಿ ಸಿಲಿಂಡರ್ ಎಣ್ಣೆ ದೂರದಲ್ಲಿ ಉರಿ ಕಡಿಮೆ ಮಾಡಿದ್ವಿ ಜಾಸ್ತಿ ಮಾಡಿ. ನಾನು ಆಮೇಲೆ ಜನ ಬಂದಾಗಿ ಎಷ್ಟೋ ಬಚಾವಾಗಿದ್ದೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ದರ್ಶನ್ ಬಾಂಡ್, ಬಿಜೆಪಿ ಮುಖಂಡರು, ಅರಕಲಗೂಡು ವಿಧಾನಸಭಾ ಕ್ಷೇತ್ರ. ಕುಮಾರಿ ಅಂದ್ರಲ್ಲ, ಅವರ ಗಂಡ ಹೆಸರೇನು? ಅಲ್ಲ, ಅವರು ಸಂಬಂಧಿಕ. ಈಗ ಕಾರ್ಯ ಐತಲ್ಲ, ಅದಕ್ಕೆ ಕೆಲಸ ಮಾಡ್ತಾ ಇದ್ರ ಎಲ್ಲ ಅಂಟಂದಿದೆ ಎಲ್ಲ ಬರ್ತಿದ್ದಾರೆ. ಗಂಡ ಎಲ್ಲ ಅವರ ಕುಮಾರಿ ಅವರೇ ನಿಮ್ಮ ಯಜಮಾನ್ ಹೆಸರೇನು? ನಿಮಗೆ ರೇಟ್ ಆಗಿದೆಯಾ? ಅಲ್ಲ, ಏಟಾಗಿರೋದು ಯಾರಿಗೆ? ಮಂಗಳ ಅವ್ರು ಯಾರು? ಮಂಗಳ ಯಾರು? ಅವ್ರ ಗಂಡನ ಹೆಸರೇನು? ಇವಾಗ 3 ಜನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರಾ? ನೀರು ಹಾಕು ಜಾಸ್ತಿ ಇರೋದು. ನೀರು ಹಾಕ್ಬಾರ್ದು. ಗೋಣಿ ಚೀಲನ ಎದ್ಬಿಟ್ಟು ಯಜಮಾನ್ ಹಾಕ್ಬೇಕು ಅಷ್ಟೇ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂಎಂ ಸುರೇಶ್, ಸಮಾಜ ಸೇವಕರು ಹಾಗೂ ಉದ್ಯಮಿಗಳು, ದೊಡ್ಡಬೆನ್ನಟ್ಟಿ ಹಾಗೂ ಅಧ್ಯಕ್ಷರು, ತಾಲೂಕು ವೀರಶೈವ. ಗೋಣಿ ಚೀಲ ಬಟ್ಟೆ